ನಮಸ್ಕಾರ ಸ್ನೇಹಿತರೆ, ಇವತ್ತು ದಿನಾಂಕ 9/9/2025. ನಾನು ಇವಾಗ ಡ್ಯೂಟಿ ಆನ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ 7:45 ಆಗಿದೆ ಟೈಮು. ಇವಾಗ ಆನ್ ಮಾಡ್ತಾಯಿದ್ದೀನಿ, ನೋಡೋಣ ಯಾವುದು ಡ್ಯೂಟಿ ಬರುತ್ತೆ ಅಂತ. ಇವಾಗ ಬೆಳಗ್ಗೆ ಫಸ್ಟ್ನೇ ಆರ್ಡ್ರ್ ಬಂದಿತ್ತು 7:55ಕ್ಕೆ. 8:11ಕ್ಕೆ ಪಿಕಪ್ ಹೋಗೋಕ್ಕಾಗಿತ್ತು. ಪಿಕಪ್ ಹೋಗ್ತಾ ಇದ್ದಂಗೆ ಕ್ಯಾನ್ಸಲ್ ಮಾಡಿದ್ರು. ಬನ್ನಿ ಅಂತ ಹೇಳಿದರು, ಆದರೆ ಪಿಕಪ್ ಹೋಗ್ತಾ ಇದ್ದಂಗೆ ಕ್ಯಾನ್ಸಲ್ ಮಾಡಿದ್ರು. ಆಮೇಲೆ ಇದ್ದಂಗೆ ಮತ್ತೆ ಅದು ಕ್ಯಾನ್ಸಲ್ ಆಗ್ತಾ ಇದ್ದಂಗೆ ಇನ್ನೊಂದು ಆರ್ಡ್ರ್ ಬಂತು. ರಾಜರಾಜೇಶ್ವರಿ ನಗರಿಂದ ಬಂತಂಗ್ರಿ 6 ಸ್ಟೇಜ್ಗೆ ಒಂದು ಆರ್ಡ್ರ್ ಬಂತು, 600 ರೂಪಾಯಿದು. ಪಿಕಪ್ ಹತ್ರ ಹೋದ್ಮೇಲೆ 200 kg ಜಾಸ್ತಿ ಇದೆ ಅಂದರು. ಅದಕ್ಕೆ 300 ರೂಪಾಯಿ ಎಕ್ಸ್ಟ್ರಾ ಕೇಳಿದೆ. 600 ರೂಪಾಯಿ ಐತಿ, 900 ರೂಪಾಯಿ ಕೇಳಿದೆ. 800 ರೂಪಾಯಿ ಕೊಡ್ತೀನಿ ಅಂದರು. 200 ರೂಪಾಯಿ ಎಕ್ಸ್ಟ್ರಾ ಮಾತಾಡ್ಕೊಂಡು ಹೋದೆ. ಫಸ್ಟ್ನೇ ಆರ್ಡ್ರು ಕಂಪ್ಲೀಟ್ ಆದಮೇಲೆ ಎರಡನೇ ಆರ್ಡ್ರು ಬಂತು 10:27ಕ್ಕೆ. ಬಂತಂಗ್ರಿ 6 ಸ್ಟೇಜಿಂದ ಕಾಪರೆಡ್ಡಿಪಾಳ್ಯಕ್ಕೆ ಬಂತು. ಅದು ಟಿಂಬರ್ ಲೋಡು 785 ರೂಪಾಯಿ ಬಂದಿತ್ತು. ಅದರಲ್ಲಿ ಕಮಿಷನ್ ಕಟ್ಟಾಗಿ 677 ರೂಪಾಯಿ ಕೊಟ್ಟರು. ಸೆಕೆಂಡ್ ಆರ್ಡ್ರು ಕಂಪ್ಲೀಟ್ ಆಯಿತು. ಈಗ ಪರ್ಸನಲ್ ಬಾಡಿಗೆ ಐತೆ ಅಂದ್ಬಿಟ್ಟು ಕಸ್ಟಮರ್ ಫೋನ್ ಮಾಡಿದರು. ಪಿಕಪ್ಪು 900ಗೆ ಹೋಗ್ಬೇಕು, 6 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಪಿಕಪ್ ಮಾಡ್ಕೊಂಡು ಹೋಗೋಣ ಬನ್ನಿ. ಅಲ್ಲಿಂದ ಕಮಲಾನಗರ ಡ್ರಾಪ್ ಇರೋದು, ಕಮಲಾನಗರ ಬಸವೇಶ್ವರ ನಗರದ ಹತ್ರ. ಮೂರನೇ ಬಾಡಿಗೆ ಕಂಪ್ಲೀಟ್ ಆಗಿದ್ದು 1:40ಕ್ಕೆ 4ನೇ ಬಾಡಿಗೆ ಬಂತು. ನಾಗರಬಾವಿಯಿಂದ ಅರಕೆರೆಗೆ ಡ್ರಾಪು. ಪಿಕಪ್ಪಿಗೆ ಬಂದಿದ್ದೀನಿ, ಲೋಡ್ ಆಗ್ತಾಯಿದೆ. ಅದು ಫಿಶ್ ಟ್ಯಾಂಕು ಲೋಡ್ ಇರೋದು. ಡ್ರಾಪ್ಗೆ ಹೋಗೋಣ ಬನ್ನಿ, ಲೋಡ್ ಮಾಡ್ಕೊಂಡು. ಲೋಡ್ ಆಗಿದೆ ನೋಡಿ ಸ್ನೇಹಿತರೆ. ಪೊಲೀಸ್ನವರು ಗಾಡಿಗಳನ್ನ ಹಿಡಿದು ಎಲ್ಲ ಕಡೆ ಫೈನ್ ಹಾಕ್ತವ್ರೆ. ನೀವೆಲ್ಲ ಕರೆಕ್ಟಾಗಿ ರೂಲ್ಸ್ ಎಲ್ಲ ಫಾಲೋ ಮಾಡಿ, ಸೀಟ್ ಬೆಲ್ಟ್ ಹಾಕೊಳ್ಳಿ, ಫುಲ್ ಯೂನಿಫಾರ್ಮ್ ಹಾಕಿ, ಟೂ ವೀಲರೆಲ್ಲ ಹೆಲ್ಮೆಟ್ ಹಾಕಿ. ಇಲ್ಲ ಪೊಲೀಸ್ನವ್ರು ಎಲ್ಲ ಕಡೆ ಫಿಟ್ ಮಾಡೋರು, ಎಲ್ಲ ಕಡೆ ಹಿಡಿತವ್ರೆ. ಕಾಂಗ್ರೆಸ್ ಸರ್ಕಾರದವರು ಗ್ಯಾರಂಟಿ ಸ್ಕೀಮ್ಗಳಿಗೆ ದುಡ್ಡು ಕೊಡೋಕ್ಕೆ ಬಿಟ್ಟಿಲ್ಲ ಅಂದ್ಬಿಟ್ಟು ಎಲ್ಲ ಕಡೆ ಫೈನ್ ಕಲೆಕ್ಟ್ ಮಾಡಿ ಕೇಳೋರೆ. ಫೈನ್ ಹಾಕಿ ಗಾಡಿಗಳೆಲ್ಲ. ಆದರೆ 4-5 ತಿಂಗಳಿಂದ ಗ್ಯಾರಂಟಿ ಇದೆ, 2,000 ರೂಪಾಯಿ ಅಮೌಂಟೇ ಆಗ್ತಾಯಿಲ್ಲ. ಆದರೆ ಇವರು ಪೊಲೀಸ್ನವ್ರು ಕಲೆಕ್ಟ್ ಮಾಡ್ತವ್ರೆ, ಎಲ್ಲ ಕಡೆ ಫೈನ್ ಹಾಕ್ತವ್ರೆ. ನೋಡಿ ಎಲ್ಲರೂ ಕರೆಕ್ಟಾಗಿ ರೂಲ್ಸ್ ಫಾಲೋ ಮಾಡಿ, ಸೀಟ್ ಬೆಲ್ಟ್ ಹಾಕಿ, ಟೂ ವೀಲರ್ ಹೆಲ್ಮೆಟ್ ಹಾಕಿದೆ. ಅವಾಗ ಏನಕ್ಕೆ ಹಾಕ್ತಾರೆ ಪೊಲೀಸ್ನವರು ಫೈನ್? ಏನಾರು ರೂಲ್ಸ್ ಫಾಲೋ ಮಾಡಿಲ್ಲ ಅಂದರೆ ಫೈನ್ ಸುಮ್ಮನೆ ಹಾಕಲ್ಲ. ಕರೆಕ್ಟಾಗಿ ರೂಲ್ಸ್ ಫಾಲೋ ಮಾಡಿ. ಪೊಲೀಸ್ ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಕೆಲಸ ಅವ್ರ ಡ್ಯೂಟಿ ಅವ್ರು ಮಾಡ್ತವ್ರೆ. ಎಲ್ಲರೂ ರೂಲ್ಸ್ ಫಾಲೋ ಮಾಡಿ. ಆಟೋದವರು ಈ ಥರ ಪ್ಯಾಸೆಂಜರ್ ಹೋಗ್ತೀರಾ, ಗೂಡ್ಸ್ ಗಾಡಿಯವರು ಬಾಡಿಗೆ ಎಲ್ಲ ನೀವು ಹಾಕೊಂಡು ಹೋಗ್ತೀರಾ. ಪ್ಯಾಸೆಂಜರ್ ಹೊಡೀರಿ ನೀವು, ಏನಕ್ಕೆ ಗೂಡ್ಸ್ ಗಾಡಿ ಬಾಡಿಗೆ ಎಲ್ಲ ಹಾಕಿ ಹೋಗ್ತೀರಾ? ನಾವು ಪ್ಯಾಸೆಂಜರ್ ಹಾಕೋ ಹೋದರೆ ಹೆಂಗಿರುತ್ತೆ ಹೇಳಿ? ನೀವು ಅರ್ಥ ಮಾಡ್ಕೋಬೇಕು. ಗೂಡ್ಸ್ ಎಲ್ಲ ನೀವು ಪ್ಯಾಸೆಂಜರ್ ಆಟೋದಲ್ಲಿ ಹಾಕೋಬೇಕು. ಪೊಲೀಸ್ನವ್ರು ಹಿಡಿದ್ರೆ ಅದಕ್ಕೂ ದಂಡ ಕಟ್ಟಬೇಕು. ಅಲ್ಲಿ ಈ ಥರ ಗೂಡ್ಸ್ ಗಾಡೀಲಿ ಗೂಡ್ಸ್ ಎಲ್ಲ ಪ್ಯಾಸೆಂಜರ್ ಗೂಡ್ಸ್ ಗಾಡಿಯವರು ಅದಕ್ಕೆ ಅಂತಲೇ ಫೈನ್ ಅಂದ್ಕೊಂಡು ಗಾಡಿ ತಗೊಂಡಿರೋದು. ಏನು ಮಾಡಬೇಕು? ಫೈನಲಿ ಅನ್ಲೋಡ್ಸ್ಕೊಂಡು ಬಂದಿದ್ದೀನಿ. ತಿರ್ಗಿ ಅನ್ಲೋಡ್ ಮಾಡ್ತವ್ರೆ. ಫಿಶ್ ಟ್ಯಾಂಕ್ಗಳು ಅನ್ಲೋಡ್ ಮಾಡ್ತಾವ್ರೆ. ಶಿಪ್ ಕ್ಲೋಸ್ ಮಾಡೋಣ ಬನ್ನಿ, ಬೇರೆ ಯಾವ್ದಾರು ಆರ್ಡ್ರ್ ಬರುತ್ತಾ ನೋಡೋಣ. ₹94 ಬಂದಿದೆ. ಬೇರೆ ಫ್ರೆಂಡ್ಸ್, ಇವಾಗ 4 ಬಾಡಿಗೆ ಕಂಪ್ಲೀಟ್ ಆಗಿದೆ. 2:15ಗೆ 4ನೇ ಬಾಡಿಗೆ ಮುಗ್ದಿರೋದು. ಇವಾಗ 5 ಗಂಟೆ ಟೈಮು. 2.5 ಅವರ್ ಆಯಿತು, ಇನ್ನೂ ಒಂದು ಬಾಡಿಗೆ ಇಲ್ಲ. ಒಂದೊಂದು ದಿನ ಜಾಸ್ತಿ ಆಗುತ್ತೆ, ಒಂದೊಂದು ದಿನ ಕಮ್ಮಿ ಆಗುತ್ತೆ. ಇಷ್ಟೇ ಆಗುತ್ತೆ ಅಂತ ಹೇಳೋಕ್ಕೆ ಬರಲ್ಲ. ಒಂದೊಂದು ದಿನ ಜಾಸ್ತಿನೂ ಆಗ್ಬೋದು, ಒಂದೊಂದು ದಿನ ಕಮ್ಮಿನೂ ಆಗ್ಬೋದು, ಒಂದೊಂದು ದಿನ ಬಾಡಿಗೆನೇ ಇಲ್ಲದೇನೂ ಇರ್ಬೋದು. ಯಾವುದಕ್ಕೂ ನೋಡ್ಕೊಂಡು ಮಾಡಿ. ಗಾಡಿ ಮಾಡೋರು ಆಗುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಆದ್ರೆ ಆಗ್ಬೋದು, ಆಗಿಲ್ಲ ಅಂದ್ರೆ ಇರ್ಬೋದು. ಲೋನೆಲ್ಲ ಈ ಗಾಡಿ ತಗೋತೀನಿ ಅಂದರೆ ತುಂಬ ಕಷ್ಟ ಇದೆ. ಲೋನ್ ಕಟ್ಕೊಂಡು ಬಸ್ನಲ್ಲಿ ಖರ್ಚು, ಮೇಂಟೆನೆನ್ಸು ಎಲ್ಲ ತುಂಬ ಕಷ್ಟ ಇದೆ. ನೋಡ್ಕೊಂಡು ಮಾಡಿ ಗಾಡಿ ಮಾಡೋರು, ಹೊಸ ಗಾಡಿ ಮಾಡೋರು. ಫ್ರೆಂಡ್ಸ್, ಇವಾಗ ಒಂದು ಆರ್ಡ್ರು ಬಂದಿದೆ 6:18 ಸಂಜೆ. ಹೊಸಕೆರಳ್ಳಿ ಪಿಕಪ್ಪು, ಹೊಸಕೆರೆ ಡ್ರಾಪು.
₹418 ಬಂದಿದೆ. ಪಿಕಪ್ಪು 2.5 ಕಿಲೋಮೀಟ್ರ್ ಇದೆ. ಪಿಕಪ್ಪು 2.6 ಇದೆ. ಹೋಗೋಣ ಬನ್ನಿ ಪಿಕಪ್ಗೆ. Please start loading. ಪಿಕಪ್ ಪಾಯಿಂಟಿಗೆ ಬಂದಿದ್ದೀನಿ. ಲೋಡಿಂಗ್ ಮಾಡ್ತವ್ರೆ. ಇದು ಕಂಬಗಳು, ಮಂಟಪದ್ದು ಕಂಬಗಳು. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಅನ್ಲೋಡ್ ಮಾಡಿ ಫ್ರೆಂಡ್ಸ್, ಇವತ್ತಿನ ಡ್ಯೂಟಿ ಮುಗೀತು. ಇವಾಗ ಟೈಮ್ 7:56 ಆಗಿದೆ. 99 ಕಿಲೋಮೀಟ್ರ್ ಓಡಿದೆ. ಬನ್ನಿ ನೋಡೋಣ ಇವತ್ತು ಎಷ್ಟು ಬಾಡಿಗೆ ಹೊಡೆದಿದ್ದೀನಿ, ಎಷ್ಟು ಅಮೌಂಟ್ ಆಗಿದೆ, ಎಷ್ಟು ಉಳಿದಿದೆ, ಖರ್ಚೆಲ್ಲ ಹೋಗಿ ನೋಡೋಣ ಹೇಳ್ತೀನಿ. ಫಸ್ಟ್ನೇ ಬಾಡಿಗೆ ಇವತ್ತಿಂದು ಬೆಳಿಗ್ಗೆ ₹700, ₹600 ಬಂದಿತ್ತು. ಅದರಲ್ಲಿ ₹200 ಎಕ್ಸ್ಟ್ರಾ ಲೋಡ್ ಜಾಸ್ತಿ ಇತ್ತು ಅಂದ್ಬಿಟ್ಟು ₹800 ಆಯಿತು. ಅದರಲ್ಲೂ ಕಮಿಷನ್ ಹೋಗಿ ₹700. ಎರಡನೇ ಬಾಡಿಗೆ ಬಂದು ₹757 ಬಂದಿತ್ತು. ಕಮಿಷನ್ ಹೋಗಿ ₹680. ಮೂರನೇ ಬಾಡಿಗೆ ₹620 ಪರ್ಸ್ನಲ್ ಬಾಡಿಗೆ ಅದು. ನಾಲ್ಕನೇ ಬಾಡಿಗೆ ಕಮಿಷನ್ ಹೋಗಿ ₹660. ಐದನೇ ಬಾಡಿಗೆ ₹347. ಟೋಟಲ್ ₹3007 ಆಗಿದೆ. ಅದರಲ್ಲಿ 99 ಕಿಲೋಮೀಟ್ರ್ ಓಡಿದೆ. 11 ಮೈಲೇಜು ಇಂಟು ₹91.49, ₹823. ಡೀಸಲ್ಲು ಪ್ಲಸ್ ₹200 ನನ್ನ ಖರ್ಚು. ಅದರಲ್ಲಿ ₹3,003 ₹1,023, ಇವತ್ತು ಉಳಿದಿರೋದು. ಇವತ್ತಿನ ಬಾಡಿಗೆ ಕತೆ ಇಷ್ಟ ಆಗಿತ್ತು. ನಾಳೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.